ನಮಸ್ಕಾರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಯಾವಾಗ ಚೇತರಿಕೆಯನ್ನು ಕಾಣಬಹುದು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಬಹಳ ಜನ ಕೇಳುವ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಕೊಡ್ತಾ ಇದ್ದೇವೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಒಂದು 4-5 ವರ್ಷದಿಂದ ಯಾರು ಮಾರುಕಟ್ಟೆಯಲ್ಲಿ ಹಣ ಹಾಕ್ತಾ ಇದ್ದಾರೆ ಅವರು ಮಾರುಕಟ್ಟೆಯಲ್ಲಿ ಈ ತರ ಕೆಳಗೆ ಹೋಗೋದನ್ನು ನೋಡಿರಲಿಲ್ಲ. ಅವರಿಗೆಲ್ಲರಿಗೂ ಒಂದೇ ಒಂದು ಕುತೂಹಲ, ಭಯ ಮತ್ತು ಒಂದಷ್ಟು ವರಿ ಏನು ಅಂತಂದ್ರೆ ಮಾರುಕಟ್ಟೆ ಯಾವಾಗದಿಂದ ಮೇಲಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ ಇವತ್ತು ಒಂದು ಡೀಟೇಲ್ಡ್ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದೆ. ಮೊದಲನೇದಾಗಿ ಮಾರುಕಟ್ಟೆ ಸದ್ಯದ ಮಟ್ಟಿಗೆ ಒಂದಷ್ಟು ದುರ್ಬಲವಾಗಿದೆ ಮತ್ತೆ ಕೆಳಗೆ ಹೋಗ್ಲಿಕ್ಕೆ ಪ್ರಾರಂಭ ಆಗಿದ್ದು ಅಕ್ಟೋಬರ್ 2024. ಸದ್ಯದ ಮಟ್ಟಿಗೆ ಮಾರುಕಟ್ಟೆ 8 ತಿಂಗಳ ಲೋಯೆಸ್ಟ್ ಅಲ್ಲಿ ಇದೆ. ನಿಫ್ಟಿ 50 ಇವತ್ತು -1.1%, ಚೇಂಜ್ ಫ್ರಮ್ ದ ಲೈಫ್ ಟೈಮ್ ಹೈ -13.9%. ನಿಫ್ಟಿ ಮಿಡ್ ಕ್ಯಾಪ್ 100 ಇವತ್ತು ಬಿದ್ದದ್ದು -0.9%, ಲೈಫ್ ಟೈಮ್ ಹೈ ಕಂಪೇರ್ ಮಾಡಿದ್ರೆ -17.8. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇವತ್ತು ಬಿದ್ದದ್ದು 1% ಡೌನ್ ಮತ್ತು ಚೇಂಜ್ ಫ್ರಮ್ ದ ಲೈಫ್ ಟೈಮ್ ಹೈ -21.3%. ಫೆಬ್ರವರಿಯನ್ನು ಗಣನೆಗೆ ತಗೊಂಡ್ರೆ ಇದೀಗ 5 ತಿಂಗಳಿಂದ ಮಾರುಕಟ್ಟೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗ್ತಾ ಇದೆ. 1996 ಅದನ್ನ ಕಂಪೇರ್ ಮಾಡಿದ್ರೆ ಇವತ್ತಿನವರೆಗೆ ಈ ತರ ಆಗಿರೋದು ಬಹಳ ಕಮ್ಮಿ. ಕಳೆದ ಸತಿ ನಿಫ್ಟಿ ಕಂಟಿನ್ಯೂಸ್ ಆಗಿ ಕೆಳಗೆ ಹೋಗಿದ್ದು 5 ತಿಂಗಳು ಅಂತಂದ್ರೆ ಜುಲೈ ಟು ನವೆಂಬರ್ 1996. ಇವತ್ತವರೆಗೆ ಚರಿತ್ರೆಯಲ್ಲಿ ನಿಫ್ಟಿ 5 ತಿಂಗಳು ಕೆಳಗೆ ಹೋಗಿದ್ದು ಕಂಟಿನ್ಯೂಸ್ ಆಗಿ ಕೇವಲ 2 ಬಾರಿ. ಆದರೆ 8 ಕಂಟಿನ್ಯೂಸ್ ಕೆಳಗೆ ಹೋಗಿರೋದು ಸೆಪ್ಟೆಂಬರ್ 1994 ಟು ಏಪ್ರಿಲ್ 1995. ಮಾರುಕಟ್ಟೆ ಕೆಳಗೆ ಹೋಗುತ್ತೆ ಅನ್ನುವಂತ ನಿರೀಕ್ಷೆ ಎಲ್ಲರಿಗೂ ಇತ್ತು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಮಾರುಕಟ್ಟೆ 4-5 ವರ್ಷದಿಂದ ಮೇಲಕ್ಕೆ ಹೋಗ್ತಿತ್ತು. ಆದರೆ ಈ ರೀತಿ ಕಂಟಿನ್ಯೂಸ್ ಆಗಿ 5 ತಿಂಗಳು ಕೆಳಗೆ ಹೋಗುತ್ತೆ ಮತ್ತೆ ಒಂದಷ್ಟು ದೊಡ್ಡ ಮಟ್ಟಿನಲ್ಲಿ ಟೈಮ್ ಕರೆಕ್ಷನ್ ಆಗುತ್ತೆ, ಪ್ರೈಸ್ ಕರೆಕ್ಷನ್ ಆಗುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಇನ್ವೆಸ್ಟರ್ಸ್ ಯಾರು ಮಾರುಕಟ್ಟೆಯಲ್ಲಿ 5-10 ವರ್ಷ ಸತತವಾಗಿ ಹಣವನ್ನು ಹಾಕ್ತಾ ಇದ್ದಾರೆ ಅವರು ಕಂಫರ್ಟಬಲ್ ಆಗಿರ್ತಾರೆ. ಯಾಕಂದ್ರೆ ಅವ್ರು ಮಾರುಕಟ್ಟೆ ಮೇಲಕ್ಕೆ ಹೋಗಿದ್ದನ್ನು ನೋಡಿದ್ದಾರೆ, ಕೆಳಕ್ಕೆ ಹೋಗಿದ್ದನ್ನು ನೋಡಿದ್ದಾರೆ. ಈ ರೀತಿ ಮಾರುಕಟ್ಟೆ ಬೇರ್ ಫೇಸಿಗೆ ಬಂದಾಗ ಒಂದಷ್ಟು ಬೇಸರ ಆಗುತ್ತೆ. ಆದರೆ ಒಂದು ವಿಚಾರವನ್ನ ಎಲ್ಲರೂ ನೆನ್ಪಿಟ್ಕೋಬೇಕು. ಬೇರ್ ಫೇಸ್ ಅಲ್ಲಿ ಅದೇನು ಪಾಠಗಳನ್ನು ಕಲಿತೀರಿ, ಅದೇನು ಮೆಂಟಲ್ ಟ್ರೈನಿಂಗ್ ನಿಮಗೆ ಸಿಗುತ್ತೆ, ಅದು ಬುಲ್ ಫೇಸ್ ಅಲ್ಲಿ ಸಿಕ್ಕೋದಿಲ್ಲ. ಸದ್ಯದ ಮಟ್ಟಿಗೆ ಮಾರುಕಟ್ಟೆ ಹೀಗಿರ್ಬೇಕಾದ್ರೆ ಎಲ್ಲರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ ಏನು ಅಂತಂದ್ರೆ ಇನ್ನೂ ಎಷ್ಟು ಕೆಳಗೆ ಹೋಗುತ್ತೆ ಮತ್ತು ಬೇರ್ ಫೇಸ್ ಯಾವಾಗ ಖತಮ್ ಆಗುತ್ತೆ. ಮಾರುಕಟ್ಟೆ ಇಷ್ಟೇ ಕೆಳಗೆ ಹೋಗುತ್ತೆ ಮತ್ತು ಇಷ್ಟೇ ದಿನದ ಮೇಲೆ ಕರೆಕ್ಟ್ ಆಗಿ ರಿಕವರ್ ಆಗುತ್ತೆ ಅಂತ ಯಾರು ಹೇಳಲಿಕ್ಕಾಗುವುದಿಲ್ಲ. ಆದರೆ ಹಿಂದಿನ ದಿನಗಳ ಚರಿತ್ರೆ ನೋಡಿದ್ರೆ ನಿಮಗೊಂದಷ್ಟು ಐಡಿಯಾಗಳು ಬರ್ತವೆ. ಹಿಸ್ಟ್ರಿ ಆಫ್ ಬೇರ್ ಮಾರ್ಕೆಟ್ಸ್ ಇನ್ ಇಂಡಿಯಾ. ಮಾರ್ಚ್ 1986 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 574 ಇತ್ತು. ಅವಾಗ -39% ಫಾಲ್ ಆಗಿತ್ತು ಮತ್ತೆ 30 ತಿಂಗಳ ಮೇಲೆ ರಿಕವರಿ ಆಗಿತ್ತು. ಕಾರಣ US ಮಾರ್ಕೆಟ್ ಕ್ರ್ಯಾಶ್. ಅಕ್ಟೋಬರ್ 1990 ಸೆನ್ಸೆಕ್ಸ್ ಲೆವೆಲ್ 1295 ಇತ್ತು. ಮ್ಯಾಕ್ಸಿಮಮ್ ಫಾಲ್ -31% ಮತ್ತು ಮಾರ್ಕೆಟ್ ರಿಕವರಿ ಆಗಲಿಕ್ಕೆ 9 ತಿಂಗಳು ಬೇಕಾಯಿತು. ಕಾರಣ ಇಕನಾಮಿಕ್ ಕ್ರೈಸಿಸ್ ಇನ್ ಇಂಡಿಯಾ. ಏಪ್ರಿಲ್ 1992 ಅಲ್ಲಿ ಮತ್ತೊಂದು ಕುಸಿತ. ಸೆನ್ಸೆಕ್ಸ್ ಲೆವೆಲ್ 3888 ಇತ್ತು. ಮ್ಯಾಕ್ಸಿಮಮ್ ಫಾಲ್ 50% ಮತ್ತು ಟೈಮ್ ಟು ರಿಕವರ್ 22 ತಿಂಗಳು. ರೀಸನ್ ಹರ್ಷದ್ ಮೆಹ್ತಾ ಸ್ಕ್ಯಾಮ್. ಸೆಪ್ಟೆಂಬರ್ 1994 ಅಲ್ಲಿ ಮತ್ತೊಂದು ಕ್ರ್ಯಾಶ್. 4281 ಸೆನ್ಸೆಕ್ಸ್ ಲೆವೆಲ್. ಮ್ಯಾಕ್ಸಿಮಮ್ ಮಾರುಕಟ್ಟೆ ಬಿದ್ದದ್ದು 39% ಮತ್ತು 59 ತಿಂಗಳ ಮೇಲೆ ರಿಕವರಿ ಆಯಿತು. ಕಾರಣ ಏಷ್ಯನ್ ಕರೆನ್ಸಿ ಕ್ರೈಸಿಸ್. ಮಾರ್ಚ್ 2000 ಸೆನ್ಸೆಕ್ಸ್ ಲೆವೆಲ್ 5001 ಇತ್ತು. ಮ್ಯಾಕ್ಸಿಮಮ್ ಫಾಲ್ -48%, ಟೈಮ್ ಟು ರಿಕವರ್ 45 ತಿಂಗಳು. ಕಾರಣ .com ಕ್ರ್ಯಾಶ್. ಜಾನ್ವರಿ 2008 ಅಲ್ಲಿ ಸೆನ್ಸೆಕ್ಸ್ ಲೆವೆಲ್ 17649 ಇದ್ದಾಗ ಮ್ಯಾಕ್ಸಿಮಮ್ ಫಾಲ್ 56% ಆಯಿತು ಮತ್ತು ಟೈಮ್ ಟು ರಿಕವರ್ 35 ತಿಂಗಳು. ಕಾರಣ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್. ಜನವರಿ 2011 ಮತ್ತೊಂದು ಕುಸಿತ. ಸೆನ್ಸೆಕ್ಸ್ 18328 ಇತ್ತು. ಮ್ಯಾಕ್ಸಿಮಮ್ ಫಾಲ್ -25%, ಟೈಮ್ ಟು ರಿಕವರ್ 33 ತಿಂಗಳು. ರೀಸನ್ಸ್ ವೀಕ್ ಗ್ಲೋಬಲ್ ಎಕಾನಮಿ. ಮಾರ್ಚ್ 2015 ಮತ್ತೊಂದು ಕುಸಿತ.
ಅವಾಗ ಸೆನ್ಸೆಕ್ಸ್ ಲೆವೆಲ್ 27,957 ಇತ್ತು ಮತ್ತು ಮ್ಯಾಕ್ಸಿಮಮ್ ಫಾಲ್ -22%, ಟೈಮ್ ಟು ರಿಕವರ್ 24 ತಿಂಗಳು. ಕಾರಣ ಡಿಮಾನಿಟೈಸೇಷನ್, GST ಇಂಪ್ಲಿಮೆಂಟೇಷನ್. ಜನವರಿ 2020ರಲ್ಲಿ ಸೆನ್ಸೆಕ್ಸ್ ಲೆವೆಲ್ 40,723 ಇತ್ತು, -29% ಮಾರ್ಕೆಟ್ ಬಿದ್ದದ್ದು. ಟೈಮ್ ಟು ರಿಕವರ್ ಕೇವಲ 10 ತಿಂಗಳು. ಕಾರಣ ಕೋವಿಡ್ ಪ್ಯಾಂಡಮಿಕ್. ಅಕ್ಟೋಬರ್ 2024ರಲ್ಲಿ ಈಗ ಸದ್ಯಕ್ಕೆ ಕ್ರ್ಯಾಶ್ ಸ್ಟಾರ್ಟ್ ಆಗಿದೆ. ಸೆನ್ಸೆಕ್ಸ್ ಲೆವೆಲ್ 85,978, ಎಂಡಿಂಗ್ ಡೇಟ್ ಕ್ವಶನ್ ಮಾರ್ಕು, ಮ್ಯಾಕ್ಸಿಮಮ್ ಫಾಲ್ ಕ್ವಶನ್ ಮಾರ್ಕು, ಟೈಮ್ ಟು ರಿಕವರ್ ಇನ್ ಮಂತ್ಸ್ ಕ್ವಶನ್ ಮಾರ್ಕು. ಕಾರಣ ಇಕನಾಮಿಕ್ ಸ್ಲೋ ಡೌನ್, ಟ್ಯಾರಿಫ್ ವಾರ್, ಹೈಯರ್ ವ್ಯಾಲ್ಯೂಯೇಷನ್. ಹಿಂದಿನ ದಿನಗಳ ಚರಿತ್ರೆಯನ್ನು ನೋಡಿದ್ರೆ ಇಂತಹ ಬೇರ್ ಫೇಸ್ಗಳಲ್ಲಿ ನಿಫ್ಟಿ ಅಂದಾಜು 20ರಿಂದ 40% ವರೆಗೂ ಬಂದಿದೆ. ಸದ್ಯದ ಮಟ್ಟಿಗೆ ನೀವು ನೋಡಿದ್ರೆ ಮಾರುಕಟ್ಟೆಯಲ್ಲಿ ಕೇವಲ 14% ಕೆಳಗೆ ಬಿದ್ದಿದೆ ನಿಫ್ಟಿ ರೀಸೆಂಟ್ ಹೈಯಿಂದ. ಅಂದರೆ ಮಾರುಕಟ್ಟೆಯನ್ನು ಕೂಲಂಕುಷವಾಗಿ ನೋಡಿದ್ರೆ ಸದ್ಯದ ಮಟ್ಟಿಗೆ ಪ್ರೈಸ್ ಕರೆಕ್ಷನ್ಗಿಂತ ಜಾಸ್ತಿ ಟೈಮ್ ಕರೆಕ್ಷನ್ ಆಗ್ತಾ ಇದೆ. ಅದರಿಂದ ಜನರು ಒಂಥರ ಫ್ರಸ್ಟ್ರೇಷನ್ ಆಗಿದ್ದಾರೆ. ಹಿಂದಿನ ದಿನಗಳ ಮಾಹಿತಿಯನ್ನು ನೋಡಿದ್ರೆ ಒಂದಷ್ಟು ಸಲೀಸ ಗೊತ್ತಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ. ಅಂದರೆ 1-2 ಒಕೇಶನ್ ಬಿಟ್ರೆ ಮಾರುಕಟ್ಟೆ ರಿಕವರಿ ಆಗಲಿಕ್ಕೆ ಇಂತಹ ಬೇರ್ ಫೇಸ್ ನಿಂದ 20ರಿಂದ 30 ತಿಂಗಳುಗಳು ಬೇಕಾಗಿತ್ತು. ಅಕಸ್ಮಾತ್ ಯಾರಾದ್ರೂ ತುಂಬಾ ಆಪ್ಟಿಮಿಸ್ಟಿಕ್ ಆಗಿದ್ದಾರೆ ಅಂತಂದ್ರೆ ಈಗಲೇ ಹೇಳ್ತೇನೆ, ಈ ವರ್ಷದ ಅರ್ಧ ಭಾಗದವರೆಗೂ ಮಾರುಕಟ್ಟೆ ಮೇಲಕ್ಕೆ ಹೋಗುವಂತ ಯಾವ ಲಕ್ಷಣಗಳು ಇಲ್ಲ. ಮಾರುಕಟ್ಟೆ ಯಾವಾಗ ಚೇತರಿಕೆಯನ್ನು ಕಾಣುತ್ತೆ ಅನ್ನೋದಕ್ಕೆ ಆಪ್ಟಿಮಿಸ್ಟಿಕ್ ಆಗಿರೋದು ಬದಲಾಗಿ ಒಂದಷ್ಟು ಪೆಸಿಮಿಸ್ಟಿಕ್ ವ್ಯೂ ಇಟ್ಕೊಂಡ್ರೆ ಅವಾಗ ಮಾರುಕಟ್ಟೆ ಏನಾದರೂ ಬೇಗ ರಿಕವರಿ ಆದ್ರೆ ನಾವು ಸಂತೋಷವನ್ನು ಪಡಬಹುದು. ಹೊಸದಾಗಿ ಮಾರುಕಟ್ಟೆಗೆ ಪಾರ್ಟಿಗೆ ಬಂದಂತಹ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಯೋಚನೆ ಮಾಡ್ತಿದ್ರು ಅಂತಂದ್ರೆ ಪ್ರತಿ ವರ್ಷ ನಿಫ್ಟಿ ಅಂದಾಜು 20ರಿಂದ 30% ವರೆಗೂ ಮೇಲಕ್ಕೆ ಹೋಗುತ್ತೆ, ಅಥವಾ ಏನಿದ್ದರೂ ಕೂಡ ಪ್ರಾಫಿಟ್ ಅಂತವರು ಈಗ ಒಂದಷ್ಟು ಡಿಪ್ರೆಷನ್ ಅಲ್ಲಿ ಇರ್ಬೋದು. ಇವತ್ತು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುವಂತಹದ್ದು ಹಿಂದಿನ ದಿನಗಳ ಮಾಹಿತಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಏನಿದ್ದರೂ ಕೂಡ 5, 10, 15, 20, 25, 30, 35 ವರ್ಷ ಮಾರುಕಟ್ಟೆಯಲ್ಲಿ ಸತತವಾಗಿ ಇನ್ವೆಸ್ಟ್ ಮಾಡುವವರು ಸ್ಮಾಲ್ ಅಮೌಂಟ್ ಆಫ್ ಮನಿ SCP ಅಥವಾ SIP ಮುಖಾಂತರ. ಆವಾಗ ಅವ್ರು ತಿಳ್ಕೋಬೇಕು ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಬೇಕಾದಷ್ಟು ಟೈಮ್ ಇದೆ ಅಂತಂದ್ರೆ ಇಂತಹ ಬೇರ್ ಮಾರ್ಕೆಟ್ ಮತ್ತೆ ಮತ್ತೆ ಬರ್ಬೋದು. 7-8 ವರ್ಷಕ್ಕೊಮ್ಮೆ. ಭಯ ಪಡುವ ಅಗತ್ಯತೆ ಇಲ್ಲ. ನಿಮ್ಮ ಹಣವನ್ನು ಕಂಟಿನ್ಯೂಸ್ ಆಗಿ ಹುಡ್ಕೊಂಡು ಹೋಗ್ಬೇಕು. ಅಂತಹ ಫೇಸ್ಗಳಿಂದ ಹೊರಗೆ ಬರ್ತಾ ಇರಬೇಕು. ಹೂಡಿಕೆದಾರರು ಮಾರುಕಟ್ಟೆಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಯಾವುದನ್ನು ಕಂಟ್ರೋಲ್ ಮಾಡ್ಬೋದು ಅಂತಂದ್ರೆ ನಮ್ಮ ರಿಯಾಕ್ಷನ್ ಮತ್ತು ನಮ್ಮ ಮೆಂಟಲ್ ಮೇಕಪ್. ಅದೇನಿದ್ದರೂ ಕೂಡ ಹೂಡಿಕೆಯನ್ನು ಮುಂದುವರಿಸ್ತೇನೆ ಮತ್ತು ಟಫ್ ಫೇಸ್ ಇಂದ ಹೊರಗೆ ಬರ್ತೇನೆ ಅನ್ನುವಂತ ಮೆಂಟಾಲಿಟಿಯನ್ನು ಇಟ್ಕೊಂಡಿರ್ಬೇಕು. ನೀವು ಒಬ್ಬ ದೀರ್ಘಕಾಲಿಕ ಹೂಡಿಕೆದಾರರಾಗಿದ್ದು ನಿಮ್ಮ ದೃಷ್ಟಿ ಕನಿಷ್ಠ ಪಕ್ಷ 8ರಿಂದ 10 ವರ್ಷ ಇದೆ ಮತ್ತು ನೀವು ಒಳ್ಳೆಯ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಷೇರುಗಳಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಿದ್ದೀರಿ ಅಂತಂದ್ರೆ ಈ 4 ಸ್ಟೆಪ್ಗಳನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಮೊದಲನೇದು ನಿಮ್ಮ SIP SCP ನ ಯಾವ ಕಾರಣಕ್ಕೂ ನಿಲ್ಲಿಸಬೇಡಿ. ಎರಡನೇದು ಮಾರುಕಟ್ಟೆ ಕೆಳಗೆ ಹೋಗ್ತಾ ಇದೆ, ಇನ್ನೂ ಕೆಳಗೆ ಹೋಗಿ ಲೋಯೆಸ್ಟ್ ಪಾಯಿಂಟ್ ಬಂದ್ಮೇಲೆ ಪರ್ಚೇಸ್ ಮಾಡ್ತೇನೆ ಅಂತೇಳಿ ಈಗ ಷೇರುಗಳನ್ನು ಮಾರ್ಲಿಕ್ಕೆ ಹೋಗಬೇಡಿ. ನಿಮ್ಮ ಪೋರ್ಟ್ಫೋಲಿಯೋನ ಯಾವುದೇ ಕಾರಣಕ್ಕೂ ಮಾರ್ಲಿಕ್ಕೆ ಹೋಗಬೇಡಿ. ಮೂರನೆಯ ಮುಖ್ಯವಾದ ವಿಷಯ, ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಷೇರು ಮಾರುಕಟ್ಟೆಯಲ್ಲಿ, ಮ್ಯೂಚುವಲ್ ಫಂಡ್ಗಳಲ್ಲಿ ಹಣವನ್ನು ಹಾಕಬೇಡಿ. ನಾಲ್ಕನೇದು, ಮಾರುಕಟ್ಟೆಯಲ್ಲಿ ಬಾಟಮ್ ಬರುತ್ತೆ, ಈ ಲೋಯೆಸ್ಟ್ ಪಾಯಿಂಟ್ ಬರುತ್ತೆ ಅಂತ ಕಾಯ್ತಾ ಇರಬೇಡಿ. ನಿಮ್ಮ ಹತ್ರ ಇರೋ ಹಣವನ್ನು ಒಂದಷ್ಟು ಇನ್ಸ್ಟಾಲ್ಮೆಂಟ್ ಅಲ್ಲಿ, ಫೇಸ್ ಅಲ್ಲಿ ಹಾಕ್ತಾ ಹೋಗಿ. ಯಾಕಂದ್ರೆ ಯಾರಿಗೂ ಕೂಡ ಇದು ಲೋಯೆಸ್ಟ್ ಅಥವಾ ಇದು ಹೈಯೆಸ್ಟ್ ಅಂತ ಗೊತ್ತಾಗೋದಿಲ್ಲ. ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕಿದಾಗ ಅದು ನಿಮ್ಮ ಕ್ಯಾರೆಕ್ಟರ್ ಮತ್ತು ತಾಳ್ಮೆಯನ್ನು ಚೆಕ್ ಮಾಡ್ತಾ ಇರ್ತದೆ. ಯಾರು ಮಾರುಕಟ್ಟೆಯಿಂದ ಎಕ್ಸಿಟ್ ಅನ್ನು ಪಡ್ಕೋತಾರೋ ಅವರು ಮುಂದಿನ ದಿನಗಳಲ್ಲಿ ಸಂಪತ್ತನ್ನು ಗಳಿಸುವುದರಲ್ಲಿ ಒಂದಷ್ಟು ವಿಫಲರಾಗ್ತಾರೆ. ಮಾರುಕಟ್ಟೆ ಕೆಳಗಿರ್ಲಿ ಮೇಲಿರ್ಲಿ, ನಾನು ತಿಂಗಳು ಹಣವನ್ನು ಹೂಡಿಕೆ ಮಾಡ್ಕೊಂಡು ಹೋಗ್ತೇನೆ, ಯಾವುದೇ ಕಾರಣಕ್ಕೂ ವಿಚಲಿತನಾಗೋದಿಲ್ಲ ಅಂತಂದ್ರೆ ಅವಾಗ ಲಾಂಗ್ ಟರ್ಮ್ ನಲ್ಲಿ ನಿಮ್ಮ ತಾಳ್ಮೆಗೆ ಬೇಕಾದಷ್ಟು ಬಹುಮಾನ ಸಿಗುತ್ತೆ. ಈ ವಿಡಿಯೋನ ನಾವು ಇವತ್ತು ಸೃಷ್ಟಿ ಮಾಡಿದ ಮುಖ್ಯವಾದ ಕಾರಣ ಏನು ಅಂತಂದ್ರೆ
ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಯಾವುದೇ ಕಾರಣಕ್ಕೂ ವಿಚಲಿತರಾಗದೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾರುಕಟ್ಟೆಯನ್ನು ಟೈಮ್ ಮಾಡಬೇಡಿ. ಅದಕ್ಕೋಸ್ಕರ ನಿಮಗೊಂದಷ್ಟು ಮೋಟಿವೇಶನ್ ಇರಲಿ ಅನ್ನುವ ಕಾರಣದಿಂದ ವಿಡಿಯೋ ಮಾಡಿದ್ದೇವೆ. ವಿಡಿಯೋನ ಕನಿಷ್ಠ ಪಕ್ಷ 3 ಸತಿನಾದರೂ ಕೇಳಿ ಮತ್ತು ಇತರರಿಗೆ ಸಂಪೂರ್ಣವಾಗಿ ಫಾರ್ವರ್ಡ್ ಮಾಡಿ. ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾದ ಸಲಹೆಯನ್ನು ಕೂಡ ಕೊಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಫ್ಯೂಚರ್ಸ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡಲಿಕ್ಕೆ ಹೋಗಬೇಡಿ. ಬೇಕಾದಷ್ಟು ಸ್ಟೋರಿಗಳನ್ನ ಜನ ನನಗೆ ಬರೀತಾ ಇದ್ದಾರೆ ಚಾಟ್ ಬಾಕ್ಸ್ಗಳಲ್ಲಿ, ಇಮೇಲ್ಗಳಲ್ಲಿ. ಯಾವ ರೀತಿ ನಾನು ನನ್ನ ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಅನ್ನ ಬಿಟ್ಬಿಟ್ಟು ಫ್ಯೂಚರ್ಸ್ ಆಪ್ಷನ್ ಸ್ಟಾರ್ಟ್ ಮಾಡಿದೆ ಮತ್ತು ಕಂಪ್ಲೀಟ್ ಆಗಿ ನನ್ನ ಹತ್ರ ಇರುವಂತ ಎಲ್ಲಾ ಸೇವಿಂಗ್ಸ್ ಅನ್ನು ಕಳ್ಕೊಂಡಿದ್ದೀನಿ ಇತ್ಯಾದಿ ಇತ್ಯಾದಿ. ಹಲವರು ನಮಗೆ ಹೇಳಿದ್ದೇನು ಅಂತಂದ್ರೆ FNO ಬಗೆಗಿರುವಂತಹ ಟ್ರೇಡಿಂಗ್ ಕೋರ್ಸಸ್ಗೆ ನಾವು ಅಟೆಂಡ್ ಆಗಿದ್ವಿ ಮತ್ತು ಅಲ್ಲಿ ಮೋಟಿವೇಶನ್ ಸಿಕ್ತು ಅಂತ ಹಣವನ್ನು ಹಾಕ್ಲಿಕ್ಕೆ ಹೋಗಿ ಸಂಪೂರ್ಣವಾಗಿ ನಮ್ಮ ಇಡೀ ಉಳಿತಾಯದ ಹಣವನ್ನು ಕಳ್ಕೊಂಡಿದ್ದೀವಿ. ಇದನ್ನು ಒತ್ತಿ ಹೇಳ್ತಾ ಇದ್ದೇನೆ, ದಯವಿಟ್ಟು ಕೇಳಿಸ್ಕೊಂಡು ಸರಿಯಾದಂತ ಮಾರ್ಗದರ್ಶನವನ್ನು ಪಡೆಯಿರಿ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋ ಹೈಯೆಸ್ಟ್ ಲೆವೆಲ್ ಇಂದ ಎಷ್ಟು ಕೆಳಗೆ ಬಂದಿದೆ? A less than 10% ಡೌನ್, B 10ರಿಂದ 20% ಡೌನ್ ಆಗಿದೆ, C 20ರಿಂದ 30% ಡೌನ್ ಆಗಿದೆ, D ಮೋರ್ ದೆನ್ 30% ಗಿಂತ ಕೆಳಗೆ ಬಿದ್ದಿದೆ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.